ಚೈನಾ, ಯುರೋಪ್ ಮತ್ತು ಇಂಡಿಯಾ ಈ 4ನೇ ಆಂಗ್ಲೋ ಮೈಸೂರು ಯುದ್ಧದ ಮೇಲೆ ದೃಷ್ಟಿ ಇತ್ತು. ನಾವು ವರ್ಲ್ಡ್ ಕಪ್ ಫೈನಲ್ ನೋಡ್ಬೇಕಾದ್ರೆ ಹೆಂಗೆ ಎಲ್ಲರೂ ನೋಡ್ತಿರ್ತೀವಿ ಆ ಥರ ನೋಡ್ತಾ ಇದ್ವಿ. ಒಂದೊಮ್ಮೆ ಆ ಯುದ್ಧದಲ್ಲಿ ಬ್ರಿಟಿಷರು ಸೋತಿದ್ದೇ ಆಗಿದ್ದರೆ ಇಂಗ್ಲೆಂಡು ದಿವಾಳಿ ಆಗೋಗ್ತಾ ಇತ್ತು. ಶ್ರೀರಂಗಪಟ್ಟಣ ಗೆದ್ದ ಮೇಲೆ ಅವರು ಇವತ್ತು ಭಾರತ ನಮ್ಮದಾಯಿತು ಅಂತ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ದಂಥ ಕಾಲ ಅವಳಿಗೇನು ಸಪೋರ್ಟ್ ಇರಲ್ವಲ್ಲ. ಅವಳಿಗೆ ಮೈಸೂರಿಂದ 3ನೇ ಕೃಷ್ಣರಾಜ ಒಡೆಯರು 3,000 ಚಿನ್ನದ ವರಹಗಳನ್ನು ಕೊಟ್ಟು ಕಳಿಸ್ತಾರೆ. ನೀವು ಫೇಸ್ಬುಕ್ ಪೇಜಲ್ಲಿ ನೋಡಿರ್ತೀವಿ ಸರ್, ನಾವು ಓದದೇ ಇರೋದೆಲ್ಲ ನೀವು ಹೇಳ್ತಿರಲ್ಲ, ಎಲ್ಲಿ ಸಂಗ್ರಹಿಸ್ತೀರಾ ಸರ್ ಅಷ್ಟು ಮಾಹಿತಿ? ಇಲ್ಲಿ ನೀವು ಇತಿಹಾಸ ನಿಜವಾಗ್ಲೂ ಓದಬೇಕು ಅಂತಂದರೆ ಒಂದು 3 ಪ್ರಮುಖವಾದಂಥ ಜಾಗಗಳು. ಚಿತ್ರದುರ್ಗ ಅಂತಂದರೆ ಮರಿ ಮದಕರಿ ನಾಯಕ ಮತ್ತು ಒನಕೆ ಓಬವ್ವ ಎರಡೇ ಹೆಸರು ನಮ್ಗೆ ಗೊತ್ತಿರೋದು. ಇವ್ರ ಕೊನೆ 20 ವರ್ಷ ಮಾತ್ರ ಇವ್ರುಗಳು. ಇನ್ನು 500 ವರ್ಷದ ಇತಿಹಾಸ ನಾವು ಕಡೆಗಣಿಸ್ಬಿಟ್ಟಿದ್ದೀವಿ. ಅಂಥ ಒಂದು ಕೋಟೆ ಇನ್ನೆಲ್ಲೂ ಭಾರತದಲ್ಲಿಲ್ಲ. ಯಾಕೆಂತಂದರೆ ಬೇಸತ್ತು ಹೋದ ಹೈದರು ತನ್ನ ವಕೀಲನೊಬ್ಬನ್ನ ಮಾತುಕತೆ ಕಳಿಸ್ತಾನೆ. ಬರ್ತಾ ನೋಡ್ಕೊಂಬ ದುರ್ಗದೊಳಗಡೆ ಏನು ವ್ಯವಸ್ಥೆ ಮಾಡ್ಕೊಂಡವ್ರು ಇವರು. ಆ ವಕೀಲ ಹೋಗ್ಬಿಟ್ಟು ಬಂದು ಹೇಳ್ತಾನೆ ಹಿಂದಿಲಿ, 12 साल तो कुछ नहीं कर पाओगे. ನಮ್ಮ ಪಠ್ಯ ಪುಸ್ತಕ ಎಲ್ಲ ನೋಡಿದಾಗಲೂ ಗಜನಿ, ಗೋರಿ ಇವರೆಲ್ಲ ಆಕ್ರಮಣ ಅವರನ್ನೇ ಹೈಲೈಟ್ ಮಾಡಿ ಬರ್ತಿದೆ. ಸೊ ಎಲ್ಲೋ ಒಂದು ಇತಿಹಾಸ ತಿರುಚಿ ಬರ್ತಿದಾರ. ಸಿಂಹದ ಕಡೆಯಿಂದ ಇತಿಹಾಸ ನೀವು ನೋಡಿದಾಗ ಕತೆ ಬೇರೆನೇ ಇರ್ತದೆ. ಕುರುಡರ ಗುಂಪೊಂದು ಆನೆಯನ್ನು ವರ್ಣಿಸಿದರು. ಯಾತಿಗೆ ನಾವು ಕರ್ನಾಟಕದವರು ಅಂದರೆ ಈ ಹಳೆ ಮೈಸೂರು ಸಂಸ್ಥಾನದ ಭಾಗದವರು ಹೆಮ್ಮೆ ಪಟ್ಕೋಬೇಕಾಗಿದ್ದು ಯಾತಕ್ಕೆ ಅಂದರೆ ನಮ್ಮಷ್ಟು ತಾಕತ್ತಿನಿಂದ ನಮ್ಮಷ್ಟು ಪ್ರತಿರೋಧವನ್ನು ಬ್ರಿಟಿಷರಿಗೆ ಒಡ್ಡಿದವರು ಯಾರೂ ಇಲ್ಲ. 36 ವರ್ಷಗಳ ಕಾಲ ಬ್ರಿಟಿಷರನ್ನ ಸಾಕಪ್ಪ ಸಾಕು ಇವರು ಸಾವಾಸ ಮೈಸೂರಿನವ್ರದ್ದು ಅಂತ ಮಾಡಿದವರು ನಾವು. ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು. ನೀವು ದೇಶದೆಲ್ಲೆಡೆ ಎಲ್ಲಿಂದ ನಾನು ಕರ್ಕೊಂಬಂದು ಯಾರ ಹೆಸರು ಬೇಕಾದರೂ ಹೇಳಿ, ಯಾರ ಹೆಸರು ಬೇಕಾದ್ರೂ ಹೇಳಿ, ಸ್ಟಾರ್ಟಿಂಗ್ ಫ್ರಮ್ 1 to N ವರೆಗೆ. 4ನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣದಲ್ಲಿ ನಡೆದಾಗ ಬ್ರಿಟಿಷರು ತಮ್ಮೆಲ್ಲ ಆಸ್ತಿಯನ್ನು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ರು. ಎಲ್ಲ ದುಡ್ಡನ್ನು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರು. ಲಂಡನ್ನಿಂದ ಸಾಲ ತಂದಿದ್ರು. ಇಡೀ ವಿಶ್ವ, ಅವತ್ತಿಗೆ ವಿಶ್ವ ಅಂದರೆ ಚೈನಾ, ಯುರೋಪ್ ಮತ್ತು ಇಂಡಿಯಾ ಅಷ್ಟೇ, ಇನ್ನೇನು ಜಾಸ್ತಿ ಇರಲಿಲ್ಲ, ಬೇರೆ ಏನು ವಿಶ್ವ ಅಂತಿರಲಿಲ್ಲ. ಚೈನಾ, ಯುರೋಪ್ ಮತ್ತು ಇಂಡಿಯಾದಲ್ಲಿರೋ ಅಷ್ಟು ಸಂಸ್ಥಾನಗಳು ಈ 4ನೇ ಆಂಗ್ಲೋ ಮೈಸೂರು ಯುದ್ಧದ ಮೇಲೆ ದೃಷ್ಟಿ ಇತ್ತು. ನಾವು ವರ್ಲ್ಡ್ ಕಪ್ ಫೈನಲ್ ನೋಡ್ಬೇಕಾದ್ರೆ ಹೆಂಗೆ ಎಲ್ಲರೂ ನೋಡ್ತಿರ್ತೀವಿ ಆ ಥರ ನೋಡ್ತಾಯಿದ್ರು. ಒಂದೊಮ್ಮೆ ಆ ಯುದ್ಧದಲ್ಲಿ ಬ್ರಿಟಿಷರು ಸೋತಿದ್ದೇ ಆಗಿದ್ದರೆ ಇಂಗ್ಲೆಂಡು ದಿವಾಳಿ ಆಗೋಗ್ತಾಯಿತ್ತು. ಅವರ ಹತ್ರ ₹1 ಇರಲಿಲ್ಲ. ಎಲ್ಲನೂ ಇಲ್ಲಿ ತಂದು ಹಾಕಿದರು. 40,000ದಷ್ಟಿದ್ದ ಶ್ರೀರಂಗಪಟ್ಟಣದ ಸೈನಿಕರನ್ನು ಸೋಲಿಸೋದಕ್ಕೆ 2 ಲಕ್ಷ ಸೈನಿಕರನ್ನ ಕರ್ಕೊಂಬಂದಿದ್ರು. ಅಷ್ಟು ಡೂ ಆರ್ ಡೈ ಸಿಚುವೇಷನಲ್ಲಿ ಅವ್ರು ಬಂದಿದ್ದರು. ಇನ್ಯಾರಿಗೂ ಅವರು ಅಷ್ಟು ಹೆದರಲಿಲ್ಲ, ಇನ್ಯಾರಿಗೂ ಅವರು ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಈ 4ನೇ ಆಂಗ್ಲೋ ಮೈಸೂರು ಯುದ್ಧ ಗೆದ್ದ ಮೇಲೆ, ಮೇ 4ನೇ ತಾರೀಕು ಅವ್ರು ಯುದ್ಧ ಗೆದ್ದ ಮೇಲೆ ಸೆಪ್ಟೆಂಬರಲ್ಲಿ ಅದು ಲಂಡನ್ನಿಗೆ ಆ ವಿಚಾರ ತಲುಪುತ್ತೆ. ಆಗ ಸೆಪ್ಟೆಂಬರಲ್ಲಿ ಲಂಡನ್ನಿನ ಮಂತ್ರಿಗಳು, ಸದಸ್ಯರು ಅವರು ಕೂತ್ಕೊಂಡು ಗುಂಡು ಪಾರ್ಟಿ ಮಾಡ್ತಾ ಇರೋತಕ್ಕಂಥ ಹೊತ್ತಿನಲ್ಲಿ 4ನೇ ಆಂಗ್ಲೋ ಮೈಸೂರು ಶ್ರೀರಂಗಪಟ್ಟಣವನ್ನು ನಾವು ಗೆದ್ವಿ ಅನ್ನೋ ಕಾಲಕ್ಕೆ ಅವನೊಬ್ಬ ತನ್ನ ಗ್ಲಾಸನ್ನು ಮೇಲೆತ್ತು ಹೇಳ್ತಾನೆ, ನೌ ಇಂಡಿಯಾ ಈಸ್ ಅವರ್ಸ್. ಅವತ್ತಿಗೆ ಅದಕ್ಕೆ ಮುಂಚೆ ಎಲ್ಲ ಇಡೀ ಉತ್ತರ ಭಾರತವನ್ನೆಲ್ಲ ಅವ್ರು ಗೆದ್ಕೊಂಬಂದಿರ್ತಾರೆ. ಅವತ್ತು ಮಹಾರಾಷ್ಟ್ರ ತನಕ ಎಲ್ಲನೂ ಗೆದ್ಕೊಂಬಂದಿರ್ತಾರೆ. ಶ್ರೀರಂಗಪಟ್ಟಣ ಗೆದ್ದ ಮೇಲೆ ಅವರು ಇವತ್ತು ಭಾರತ ನಮ್ಮದಾಯಿತು ಅಂತಾನೆ. ಅಲ್ಲಿಗೆ ನಮಗೆ ಮೈಸೂರು ಸಂಸ್ಥಾನದವ್ರಿಗೆ ಎಷ್ಟು ಪ್ರಾಮುಖ್ಯತೆ ಇತ್ತು ಇದು ನಾವು ತಿಳ್ಕೊಬೇಕು. ಸೊ ನಮ್ಮತನ ನಾವು ಬೇರೆಯವ್ರನ್ನೆಲ್ಲರೂ ಹೊಗಳೋಣ. ಬೇರೆಯವರು ಎಲ್ಲ ರಾಜ್ಯದವ್ರು ಇರ್ಬೋದು, ಬೇರೆ ಬೇರೆ ಊರಿನವ್ರು ಎಲ್ಲರೂ ಇದ್ದಾರೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟಗಾರರು ಎಲ್ಲರೂ ಇದ್ದಾರೆ. ನಮಗೆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ವನಿತೆಯರು ಯಾರಪ್ಪ ಅಂತಂದರೆ ಫಸ್ಟು ಯಾರು ಜ್ಞಾಪಕ ಬರ್ತಾರೆ? ಝಾನ್ಸಿ ರಾಣಿ ಬಂದುಬಿಡ್ತಾಳೆ. ಕಿತ್ತೂರು ರಾಣಿ ಬರ್ಬೇಕು ಅಲ್ವಾ? ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಅವಳು ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ದಂಥ ಕಾಲ ಅವಳಿಗೇನು ಸಪೋರ್ಟ್ ಇರಲ್ವಲ್ಲ. ಅವಳಿಗೆ ಝಾನ್ಸಿ ರಾಣಿಗೆ ಮೈಸೂರಿಂದ 3ನೇ ಕೃಷ್ಣರಾಜ ಒಡೆಯರು 3,000 ಚಿನ್ನದ ವರಹಗಳನ್ನು ಕೊಟ್ಟು ಕಳಿಸ್ತಾರೆ. ಒಬ್ಬನ್ನ ತನ್ನ ಅತ್ಯಾಪ್ತ ತನ್ನ ಬಾಮೈದ ವರ್ಷೆಯಲ್ಲಿ ಅವನನ್ನು ಬಕ್ಷಿ ಚಾಮಪ್ಪಾಜಿ ಅರಸು ಅಂತ ಆ ಪುಣ್ಯಾತ್ಮನ ಹೆಸರು. ಅವನ ಕೈಲಿ 3,000 ಚಿನ್ನದ ವರಹಗಳನ್ನು ಕೊಟ್ಟು ರಾತ್ರೋರಾತ್ರಿ ಅವನು ಮುಸ್ಕಾಕೊಂಡು, ಯಾಕೆಂದರೆ ಬ್ರಿಟಿಷ್ನವ್ರ ಕೈಗೆ ಸಿಕ್ಕಿದ್ರೆ ಮತ್ತದೇ ಅವನ ಶಿರಶ್ಛೇದನ ಆಗೋದು, ದುಡ್ಡು ಹೋಗೋದು ಅವನ ಕೈಲಿ ಆ ಚಾನ್ಸ್ ಇರುತ್ತೆ ಅಂಥೇಳಿ ಅವನು ಮೈಸೂರಿಂದ ಝಾನ್ಸಿವರೆಗೂ ಔಸ್ಕೊಂಡೆ ಯಾರ ಕಣ್ಣಿಗೂ ಬೀಳದಂತೆ ರಹಸ್ಯವಾಗಿ ಹೋಗಿ ಈ ಝಾನ್ಸಿ ರಾಣಿಗೆ ದುಡ್ಡು ಕೊಟ್ಟು, ನಾವಂತೂ ಈಗ ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ನಮ್ಮ ಕೈಯಿಂದ ಅಧಿಕಾರ ಕಿತ್ಕೊಂಡ್ಬಿಟ್ಟಿದ್ದಾರೆ ಬ್ರಿಟಿಷ್ನವರು, ನೀನಾದರೂ ಹೋರಾಡು ಅಂತೇಳಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಝಾನ್ಸಿ ರಾಣಿಯ
ಹೋರಾಟದ ಹಿಂದೆ ಕನ್ನಡಿಗರ ಪಾಲಿದೆ. ಇದು ಇಂಪಾರ್ಟೆಂಟ್. ಸರ್ ನಿಮ್ಮ ಫೇಸ್ಬುಕ್ ಪೇಜಲ್ಲಿ ನೋಡಿರ್ತೀವಿ ಸರ್, ನಾವು ಓದದೇ ಇರೋದೆಲ್ಲ ನೀವು ಹೇಳ್ತಿರಲ್ಲ, ಎಲ್ಲಿ ಸಂಗ್ರಹಿಸ್ತೀರಾ ಸರ್ ಅಷ್ಟು ಮಾಹಿತಿನ? ಒಂದೇನಾಗುತ್ತೆ ಅಂದರೆ, ಇದು ಎಲ್ಲಿ ನಂಗೆ ಶುರು ಆಯಿತು ಅಂತ ಈಗ ಪರ್ಸ್ನಲಾಗಿ ಬಂದರೆ, ನಾನು ಹುಟ್ಟು ಬೆಳೆದಿದ್ದು ಮೈಸೂರಲ್ಲಿ. ನಮ್ಮ ತಾತನವರು ಡಾಕ್ಟ್ರ್ ಆಗಿದ್ದರು ಮಹಾರಾಜರ ಹತ್ರ, ನಾಲ್ವಡಿ ಕೃಷ್ಣರಾಜ ಒಡೆಯರ ಹತ್ರ ನಮ್ಮ ತಾತ ಡಾಕ್ಟ್ರು. ಹಂಗಾಗಿ ಮಹಾರಾಜರು ನಮಗೊಂದು ಮನೆ ಕೊಟ್ಟರು. ಆ ಮನೇಲಿ ನಾವು ಹುಟ್ಟಿದ್ದು, ಇವತ್ತಿಗೂ ಅದೇ ಮನೇಲಿ ಇದ್ದೀವಿ ಮೈಸೂರಲ್ಲಿ. ಹಂಗಾಗಿ ನಮಗೊಂಥರ ಮೈಸೂರಿನವ್ರಿಗೆ, ನಮಗೆ 52 ವರ್ಷ ಈಗ ನನಗೆ, ನಮ್ಮ ವಯಸ್ಸಿನಲ್ಲಿ ಹುಟ್ಟಿದವ್ರಿಗೆ 50-60 ದಶಕದವ್ರಿಗೆ ಮೈಸೂರಿನವ್ರಿಗೊಂದು ಅರಮನೆ ಮೇಲೆ ಒಂದು ಸಂಬಂಧ ಜಾಸ್ತಿ. ನಮ್ಗೆ ಯಾವತ್ತೂ ಅರಮನೆ ಬೇರೆ ನಮ್ಮನೆ ಬೇರೆ ಅಂದ್ಕೊಂಡಿಲ್ಲ. ನಾವೆಲ್ಲ ಅರಮನೆ ಅಂಗಳದಲ್ಲಿ, ಇವಾಗ ನೀವೆಲ್ಲ ಲೈಟ್ ನೋಡೋಕೆ ಹೋಗ್ತಿರಲ್ಲ, ಅಲ್ಲಿ ನಾವು ಗೋಲಿ ಕ್ರಿಕೆಟು ಆಡ್ಕೊಂಡು ಬೆಳೆದವರು. ಅವಾಗೇನು ಪೊಲೀಸ್ ಇಲ್ಲ, ಏನಿಲ್ಲ, ನಾವು ಹೋದ್ರೆ ನಾವೇ ಅಷ್ಟೇ. ಆ ರೀತಿ ಇತ್ತು ಅವಾಗೆಲ್ಲ. ಮಹಾರಾಜರು ಕೂತ್ಕೊಂಡು ದರ್ಬಾರ್ ಮಾಡೋರು, ಮಹಾರಾಜರು ಕೂತ್ಕೊಂಡು ಅಂಬಾರಿ ಮೇಲೆ ಹೋಗೋರು, ಅದನ್ನೆಲ್ಲ ನೋಡ್ತಾ ಇದ್ದವು. ಜಯಚಾಮರಾಜೇಂದ್ರ ಒಡೆಯರು ಅಂಬಾರಿ ಮೇಲೆ ಕೂತ್ಕೊಂಡು ದಸರಾ ಮಾಡೋರು. ಈಗೇನು ನೀವು ಅಂಬಾರಿ ನೋಡ್ತಿರಲ್ಲ, ಜಂಬೂ ಸವಾರಿ, ನಾವು ಮಹಾರಾಜರು ಕೂತ್ಕೊಂಡು ಹೋಗಿರೋದೇ ನಾವು ನೋಡ್ತಾ ಇದ್ದಿದ್ದು. ಅವ್ರು ಹೋದ್ಮೇಲೆ ಚಾಮುಂಡೇಶ್ವರಿ ಕೂರಿಸಿದ್ರು. ಅವಾಗ ಅರಮನೇಲಿ ಏನಾದ್ರು ಒಂದು ಸಣ್ಣ ಫಂಕ್ಷನ್ ಆದರೆ ನಮ್ಮನೆ ಎಲ್ಲರ ಮನೆಗೂ ಸ್ವೀಟ್ಸ್ ಕೊಡೋರು. 1 ಬಕೆಟ್ ಲಾಡು, 1 ಬಕೆಟ್ ರವೆ ಉಂಡೆ. ಸೊ ಹಂಗಾಗಿ ನಮ್ಗೆ ಅವಾಗಿಂದನೂ ಭಾಳ ಆಸಕ್ತಿ ಇತ್ತು. ಅಂದರೆ ಎಂಥವ್ರಿಗೂ ಮೈಸೂರಿನವರು ಅಂತಂದರೆ ಒಂದು ಅವಿನಾಭಾವ ಸಂಬಂಧ ಅರಮನೆ ಜೊತೆಗೆ. ಅವಾಗಿಂದ ನಾವು ಪ್ರೀತಿ ಇತ್ತು. ಓದೋದು ಸ್ವಲ್ಪ ಇತ್ತು. ಆಮೇಲೆ ಇಂಜಿನಿಯರಿಂಗ್ ಕಡೆ ಸೇರಿಬಿಟ್ಟೆ, ಗಲ್ಫು, ಆಫ್ರಿಕಾ ಅದು ಇದು ಅಂತೆಲ್ಲ ಹೊರಟೋದೆ. ಸೊ ಅದೆಲ್ಲ ಒಂಥರ ಸೈಡ್ ಕೊಟ್ಬಿಟ್ಟು ಈಗ ವಾಪಸ್ ಬೆಂಗಳೂರಿಗೆ ಬಂದಾಗೆಲ್ಲ ಪುನಃ ರೀಕಾಲ್ ಆಯಿತು. ಇಲ್ಲಿ ನೀವು ಇತಿಹಾಸ ನಿಜವಾಗ್ಲೂ ಓದಬೇಕು ಅಂತಂದರೆ ಒಂದು 3 ಪ್ರಮುಖವಾದಂಥ ಜಾಗಗಳು. ಒಂದು ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚು, ಮೈಸೂರು ಬ್ಯಾಂಕ್ ಎದುರುಗಡೆ ಇದೆ. ಹಂಪಿ ಯೂನಿವರ್ಸಿಟಿ ಹಳೆಯ ಕಟ್ಟಡ ಅದ್ರ ಮೇಲೆ ಇದೆ. ಇದು ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚಲ್ಲಿ ನಿಮ್ಗೆ ಎಲ್ಲ ಪುಸ್ತಕಗಳು ಸಿಗ್ತವೆ. ಎಲ್ಲ ಇತಿಹಾಸದ ಪುಸ್ತಕಗಳು ನೀವು ಅಲ್ಲೇ ಕೂತ್ಕೊಂಡು ಓದ್ಬೋದು, ಎಷ್ಟೊತ್ತು ಬೇಕಾದ್ರೂ ಓದ್ಬೋದು. ಕಂಪ್ಲೀಟ್ ಆಫೀಸ್ ಅವರ್ಸ್ 10 ಇಂದ 5 ತನಕ ನೀವು ಕೂತ್ಕೊಂಡು ಓದ್ಬೋದು. ಎಲ್ಲ ವ್ಯವಸ್ಥೆನೇ ಇದೆ. ಅದು ಬಿಟ್ಟರೆ ನೃಪತುಂಗ ರಸ್ತೆಯಲ್ಲಿರೋ ಮಿಥಿಕ್ ಸೊಸೈಟಿಲೂ ಅದ್ಭುತವಾದಂಥ ಲೈಬ್ರರಿ ಇದೆ. ಇತಿಹಾಸದ ಎಲ್ಲ ಪುಸ್ತಕಗಳು ಸಿಗ್ತವೆ. ಅಲ್ಲೂ ನೀವು ಕೂತ್ಕೊಂಡು ಓದ್ಬೋದು, ಬರ್ಕೋಬೋದು, ನೋಟ್ಸ್ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇನ್ನು ತೀರಾ ಮೂಲ ದಾಖಲೆಗಳನ್ನು ನೋಡಬೇಕು ಅಂದರೆ ಕರ್ನಾಟಕ ಸ್ಟೇಟ್ ಆರ್ಕೈವ್ಸು, ಅದು ಸ್ವಲ್ಪ ಪರ್ಮಿಷನ್ ಬೇಕಾಗುತ್ತೆ. ವಿಧಾನಸೌಧ ಗ್ರೌಂಡ್ ಫ್ಲೋರಲ್ಲಿ ಇರೋದ್ರಿಂದ ಅದು ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಬೇಕಾಗುತ್ತೆ. ಅಲ್ಲಿ ನೀವು ಅತ್ಯಂತ ರೋಮಾಂಚಕಾರಿ ದಾಖಲೆಗಳನ್ನು ನೋಡ್ಬೋದು. ಟಿಪ್ಪು ಸುಲ್ತಾನ್ ವರ್ಸಸ್ ಬ್ರಿಟಿಷ್ ಕೈ ಬರಹಗಳು, ಅವ್ರ ಮಧ್ಯೆ ಆದಂಥ ಅಗ್ರಿಮೆಂಟ್ಗಳು, 200-250 ವರ್ಷದ ದಾಖಲೆ ಎಲ್ಲ ಅಲ್ಲಿದೆ. ಅದು ನೋಡ್ಬೋದು. ಅಲ್ಲಿ ನೀವು ಇತಿಹಾಸದ ಪುಸ್ತಕಗಳನ್ನೆಲ್ಲ ಓದ್ಬೋದು. ಸರ್, ನಿಮಗೆ ಇತಿಹಾಸದ ಹುಚ್ಚಿಡಿದ್ದು ಮೈಸೂರು ಸಂಸ್ಥಾನ ಜೊತೆಗೆ ನಂಟು ಮತ್ತು ಬೇರೆ ಏನಾದರೂ ಕಾರಣ ಇದೆಯಾ? ಅದೇ ಸರ್, ಅದೇ ಮುಖ್ಯವಾದ ಕಾರಣ. ಮೈಸೂರು ಮೇಲೆ ನಂಟಿದ್ದಿದ್ದೇ ಭಾಳ ಪ್ರಮುಖವಾದಂಥ ಕಾರಣ ಅದೇ. ಬಹುಶಃ ಅಲ್ಲಿ ಎಲ್ರಿಗೂ. ಯಾಕೆಂದರೆ ನಮ್ಮ ಬೀದಿ 4 ಬೀದಿ ಆದರೆ ಗರಡಿ ಮನೆ ಇತ್ತು. ಆಗೆಲ್ಲ ಮಹಾರಾಜರು ಬಂದು ಗರಡಿ ನೋಡೋರು, ಗರಡಿ ನಡೆಸೋರು. ಪ್ರತಿ ದಸರಾ ಅಂತಂದರೆ ನಾವೆಲ್ಲ ಅರಮನೆ ಒಳಗೆ ಸೂರ್ಯನ ತೇರು ಎಳಿತಾರೆ. ಬಹುಶಃ ಇನ್ನೆಲ್ಲೂ ನಾನು ನೋಡಿಲ್ಲ, ಎಲ್ಲೂ ನೀವು ಕೇಳೂ ಇಲ್ಲ. ರಥಸಪ್ತಮಿಗೆ ಸೂರ್ಯನ ತೇರು ಎಳಿತಾರೆ. ಸೂರ್ಯನ ತೇರು ಬಹುಶಃ ಮೈಸೂರಲ್ಲಿ ಮಾತ್ರ, ಅರಮನೆಯಲ್ಲಿ ಮಾತ್ರ ಇವತ್ತಿಗೂ ಎಳಿತಾರೆ. ಆವಾಗೆಲ್ಲ ನಾವು ಹೋಗೋದು ಅರಮನೆ, ಪ್ರತಿ ಫಂಕ್ಷನಲ್ಲೂ ನಾವು ಎಲ್ಲ ಹೋಗಿ ಅವಾಗ ಯಾವ ರಿಸ್ಟ್ರಿಕ್ಷನ್ ಇರಲಿಲ್ಲ. ಅರಮನೆಯವರು ಯಾರು ನೀವು ಬರಬೇಡಿ ಅಂತಲೂ ಹೇಳ್ತಾರಲ್ಲ. ಅರಮನೆ ಜನಮನೆ ಥರನೇ ಇತ್ತು. ನಾನು ಅದೇ ಎಲ್ಲೂ ಭಾಷಣ ಮಾಡೋಕ್ಕೆ ಹೋದರೂ ಹೇಳ್ತೀನಿ, ನೀವು ಯಾವುದೇ ಊರಿಗೆ ಹೋಗಿ ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಎಲ್ಲೇ ಹೋಗಿ ಅರಮನೆ ಅಂತ ಕಾನ್ಸೆಪ್ಟ್ ಬಂದಾಗ ನೋಡಿ, ಅರಮನೆ ಒಂದು ಕಡೆ ಭವ್ಯವಾದಂಥ ಅರಮನೆ ಒಂದು ಕಡೆ, ಊರು ಒಂದು ಕಡೆ ಇರುತ್ತೆ. ಈ ಎಲ್ಲ ನೀವು ಉದಯ್ಪುರ್, ಜೈಪುರ್, ಆಗ್ರಾ, ನೀವು ಗುಜರಾತ್, ನೀವು ಮಧ್ಯಪ್ರದೇಶ ಎಲ್ಲರೂ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಮೈಸೂರಿಗೆ ಬನ್ನಿ, ಇಡೀ ಊರೇ ಅರಮನೆ. ಎಷ್ಟು ವಿಶಾಲವಾದ ರಸ್ತೆಗಳು. ಅರಮನೆಗೆ ಎಲ್ಲೂ ರಿಸ್ಟ್ರಿಕ್ಷನ್ ಆಗಲಿ, ಇವತ್ತೇನೋ ಸ್ವಲ್ಪ ಸೆಕ್ಯೂರಿಟಿ ಇಶ್ಯೂಸಿಂದ ಇರ್ಬೋದೇ ಹೊರತು, ಈಗ ಒಂದು 10-20 ವರ್ಷದ ಕೆಳಗಡೆವರೆಗೂ 90ಸ್ವರೆಗೂ ಅರಮನೆ ಬೇರೆ ಅಲ್ಲ, ನಮ್ಮನೆ ಬೇರೆ ಅಲ್ಲ. ಮೈಸೂರಲ್ಲಿ 30 ಅರಮನೆ ಇದೆ. ಇದಲ್ದೇ ಅಂಬಾವಿಲಾಸ ಅರಮನೆ ಒಂದು ಅರಮನೆ ಅಷ್ಟೇ, ಅಂಥದ್ದು 30 ಇದೆ. 30 ಅರಮನೆ ಮೈಸೂರಲ್ಲಿ. ಎಲ್ಲ ಕಡೆಯೂ ನಾವು ಓಡಾಡ್ತಾಯಿದ್ವಿ. ಎಲ್ಲೂ ಸೀವೆ ಗಿಡ ಬೆಳೆದಿರು ಹೋಗಿ ಕಿತ್ಕೋತಾ ಇದ್ವಿ. ಅರಮನೆಯಲ್ಲಿ ಯಾವತ್ತೂ ಯಾವ ರಿಸ್ಟ್ರಿಕ್ಷನ್ನು ಮಾಡಿದವರಲ್ಲ ಅರಮನೆ ಜನ. ಮಹಾರಾಜಗಳು ಯಾವತ್ತೂ ಎಲ್ಲಿಗೂ ಇಲ್ಲಿ ಬರಬೇಡಿ, ಅಲ್ಲಿ ಬರಬೇಡಿ. ಈಗ ಸ್ವಲ್ಪ ಎಲ್ಲ ಈಗ ಸೆಕ್ಯೂರಿಟಿ ಪಾಯಿಂಟ್, ಅಲ್ಲಿ ಪೊಲೀಸು, ಡಿಟೆಕ್ಟರ್, ಮೆಟಲ್ ಡಿಟೆಕ್ಟರ್ ಅಂತ ಬಂದಮೇಲೆ ನಾವೆಲ್ಲ ಸ್ವಲ್ಪ ದೂರ ಆಗಿದ್ದೆ ಹೊರತು ಅವಾಗ ಏನೂ ಇರಲಿಲ್ಲ. ಅದು ಒಂದು ಭಾಳ ಪ್ರಮುಖವಾದಂಥ ಕಾರಣ ಸರ್. ಅದೊಂದು ಮೈಸೂರು ಒಂದು ಪುಸ್ತಕ ಬರೆದಿದ್ದಾರೆ, ಮರೆತು ಹೋದ ಮೈಸೂರಿನ ಪುಟಗಳು. ನಾನು ಅದನ್ನ ತಗೊಂಡು ಓದಿದೆ. ಮೈಸೂರು ಇತಿಹಾಸ ಓದಿರ್ತೀನಿ ನಾನೆಲ್ಲ. ನೀವು ಖಂಡಿತ ಅದನ್ನ ತಗೊಂಡು ಓದಿ. ಚಿಕ್ಕ ಪುಸ್ತಕ, ದೊಡ್ಡ ಪುಸ್ತಕ ಅಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ರಿಗೂ ಓದಬಲ್ಲದು. ಅದರಲ್ಲಿ ಮೈಸೂರಿನ ಇತಿಹಾಸದಲ್ಲಿ ದಾಖಲಾಗದ ಕೆಲವೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಅವ್ರು ಬರ್ತಾರೆ. ಆನೆಗಳ ಬಗ್ಗೆ ಇರ್ಬೋದು,
ಆಮೇಲೆ ಮದಕರಿ ನಾಯಕರದೇನೋ ಒಂದು ಬರಿತಾ ಇದ್ದೀನಿ ಸರ್ ಈಗ. ಅದೇನು ಸರ್ ಅದು? ಅದೇ ಈಗ ಏನಾಗಿದೆ, ಚಿತ್ರದುರ್ಗದ ಇತಿಹಾಸ ಅಂತ ಬಂದಾಗ, ಅದು ಕರ್ನಾಟಕದ ಇತಿಹಾಸ ಅಂತ ಬಂದಾಗ, ಚಿತ್ರದುರ್ಗ ಅಂತ ಬಂದರೆ ಮರಿ ಮದಕರಿ ನಾಯಕ ಮತ್ತು ಒನಕೆ ಓಬವ್ವ ಎರಡೇ ಹೆಸರು ನಮ್ಗೆ ಗೊತ್ತಿರೋದು. ಆದರೆ 600 ವರ್ಷಗಳ ದುರ್ಗದ ಇತಿಹಾಸದಲ್ಲಿ ಇವರು ಕೊನೆ 20 ವರ್ಷ ಮಾತ್ರ ಇವರುಗಳು. ಇನ್ನು 500 ವರ್ಷದ ಇತಿಹಾಸವನ್ನು ನಾವು ಕಡೆಗಣಿಸ್ಬಿಟ್ಟಿದ್ದೀವಿ. 7 ಸುತ್ತಿನ ಕೋಟೆ ಅಂಥ ಬೃಹತ್ತಾದ ಅಂಥ ಒಂದು ಕೋಟೆ ಇನ್ನೆಲ್ಲೂ ಭಾರತದಲ್ಲಿಲ್ಲ. ಯಾಕೆಂತಂದರೆ ಕೊನೆ ಯುದ್ಧಕ್ಕೆ ಹೈದರ್ ಹೋದಾಗ ಅವನ ಫ್ರೆಂಚ್ ಕಮಾಂಡರ್ ಲಾಲಿ ಅನ್ನೋನನ್ನು ಕರ್ಕೊಂಡು ಹೋಗ್ತಾನೆ. ಯಾಕೆಂದರೆ ಫ್ರೆಂಚ್ ಜೊತೆ ಮೈಸೂರು ಕೊಲ್ಯಾಬ್ರೇಷನ್ ಇರುತ್ತೆ. ಅವನು ಕಂಟಿನ್ಯೂಸ್ ಆಗಿ ವಾರಗಟ್ಟಲೆ ತನ್ನ ಫಿರಂಗಿಯಿಂದ ಗುಂಡುಗಳನ್ನು ಹಾರಿಸ್ತಾನೆ. ಒಂದು ಕಲ್ಲು ಸಹ ಅದ್ರಲ್ಲಿ ಅಲ್ಲಾಡ್ಸಕ್ಕೆ. ಬೇಸತ್ತು ಹೋದ ಹೈದರು ತನ್ನ ವಕೀಲನೊಬ್ಬನ್ನ ಮಾತುಕತೆ ಕಳಿಸ್ತಾನೆ. ದುರ್ಗದ ಮದಕರಿ ನಾಯಕರ ಜೊತೆ ಹೋಗಪ್ಪ ಮಾತುಕತೆ ಬರ್ತಾ ನೋಡ್ಕೊಂಬ ದುರ್ಗದೊಳಗಡೆ ಏನು ವ್ಯವಸ್ಥೆ ಮಾಡ್ಕೊಂಡವ್ರು ಇವರು, ನಮ್ಮನ್ನು ಎಷ್ಟು ದಿನ ತಡಿಬೋದು ಇವರು, ನೋಡ್ಕೊಂಬ ಅಂತ ಕಳಿಸ್ತಾನೆ. ಆ ವಕೀಲ ಹೋಗ್ಬಿಟ್ಟು ಬಂದು ಹೇಳ್ತಾನೆ ಹಿಂದಿಲಿ, 12 ಸಾಲ್ ತು ಕುಚ್ ನೈ ಕರ್ ಪಾವೋಗೆ. 12 ವರ್ಷಗಳಿಗಾಗುವಷ್ಟು ನೀರು, ನೆರಳು, ಆಹಾರ ಸಮೃದ್ಧವಾಗಿ ಒಳಗಡೆ ಇದೆ. ನೀನು ಸ್ಟ್ರೇಟ್ ಫಾರ್ವರ್ಡ್ ಇದ್ದುದಲ್ಲಿ ಇನ್ನು ಜನ್ಮಕ್ಕೆ ನೀವು ನನಗೆ ಗೆಲ್ಲಕ್ಕಾಗಲ್ಲ ಅಂತ. ಆಗ ಅವನು ತನ್ನ ರಾಜಕೀಯ ತಂತ್ರಗಾರಿಕೆಯನ್ನು ಉಪಯೋಗಿಸಿ, ಒಡೆದಾಳೋ ನೀತಿಯನ್ನು ಅಲ್ಲಿ ಪ್ರಯೋಗಿಸಿ ದುರ್ಗದವ್ರನ್ನೆಲ್ಲ ಖರೀದಿ ಮಾಡಿ ಯುದ್ಧ ಗೆಲ್ತಾನೆ. ಒಳಗಡೆ ಇರೋನ್ನೆಲ್ಲ ಹಾಗೆ ತಾನೇ ಇಡೀ ಭಾರತದ ಸಂಸ್ಥಾನ ಎಲ್ಲ ಸೋತಿರೋದು ನಾವು ಒಳಜಗಳಗಳಿಂದಲೇ ನಾವು ಸೋತಿದ್ದೇ ಹೊರತು ಅವ್ರು ಇಂಡಿಪೆಂಡೆಂಟಾಗಿ ಒಬ್ಬೊಬ್ಬರು ಅತ್ಯಂತ ಶೌರ್ಯವಂತರೇ. ಆದರೆ ಅವ್ನು ಕಂಡ್ರೆ ಇವನಿಗಾಗಲ್ಲ, ಇವನು ಕಂಡ್ರೆ ಅವನಿಗಾಗಲ್ಲ. ಹಾಗಾಗಿ ಆ ಯುದ್ಧಗಳ ಅಷ್ಟು ರೋಮಾಂಚಕಾರಿಯಾದಂಥ ಇತಿಹಾಸ. ಆದರೆ ಇವನಿಗಿಂತಲೂ ಅತ್ಯಂತ ಪರಾಕ್ರಮಶಾಲಿಗಳಾದಂಥವ್ರು ದುರ್ಗದ ಸ್ಥಾಪಕ ಮತ್ತಿತಿಮ್ಮಣ್ಣ ನಾಯಕ ಒಂದು ರಣಮಂಡಲ ಬತೇರಿ ಅಂತ ಒಂದು ಬೆಟ್ಟ ಇದೆ. ಕೆಳಗಡೆ ಒಂದು ಕೆರೆ ಇದೆ. ಬೆಟ್ಟದ ಮೇಲಿಂದ ಅವನು ವಿಜಯನಗರದ ಅರಸನ ಒಂದು ಪಟ್ಟದ ಕುದುರೆಯನ್ನು ಹಾರಿಸುವಂಥ ಟೈಮ್ನಲ್ಲಿ ಕೈನ ಕಳ್ಕೊಂಬಿಟ್ಟಿರ್ತಾನೆ. ಕೈ ಕಟ್ಟಾಗೋಗಿರುತ್ತೆ. ಒಂದು ಬಿಲ್ಲಿನಿಂದ, ಕಾಲಿನಿಂದ ಮತ್ತು ಈ ಕೈಯ ಸಹಾಯ ಇಲ್ಲದೆ ಒಂದೇ ಕೈನಿಂದ ಬಿಲ್ಲನ್ನು ನೆಲಕ್ಕೆ ಹೋಗೋದು, ಇನ್ನೊಂದು ಕೈಯಲ್ಲಿ ಬೆಟ್ಟದ ಮೇಲಿಂದ ಒಂದೇ ಬಾಣ ಕೆಳಗಡೆ ನೀರು ಕುಡಿತಿದ್ದಂಥ ಪಟ್ಟದ ಆನೆಯನ್ನು ಕೊಲ್ತಾನೆ. ಎಂಥ ಅದ್ಭುತವಾದ ರೋಮಾಂಚಕಾರಿ ಕಥನ ಅಂದರೆ ನೀವು ಅಲ್ಲಿ ಹೋಗಿ ನೋಡಿಬಿಟ್ರೆ ನಿಮ್ಮ ಮೈ ನವಿರು ಹೇಳ್ಬಿಡ್ತಾರೆ, ರೋಮಾಂಚನ ಆಗ್ಬಿಡ್ತೀರ ನೀವು. ಇಂಥ ಅದ್ಭುತವಾದಂಥ ಸಾಹಸಗಳನ್ನು ಮಾಡಿದಂಥ ದುರ್ಗದ ಪಾಳ್ಯಗಾರರು ಇತಿಹಾಸದಲ್ಲಿ ಸೇರೋಗಿದ್ದಾರೆ. ಅವರೆಲ್ಲ ಮರ್ತ್ಬಿಟ್ಟಿದ್ದೀವಿ ನಾವು. ದುರ್ಗ ಅಂದರೆ ಮದಕರಿ ನಾಯಕರು, ಸುಳ್ಳಲ್ಲ, ಮದಕರಿ ನಾಯಕರು ಅತ್ಯಂತ ವೀರರು. ಆದರೆ ಅವರ ಫಾದರ್ಸು ಅವರಷ್ಟೇ ವೀರರಾಗಿದ್ದರು. 13 ಜನ 14 ಜನ ಪಾಳ್ಯಗಾರಿದ್ದಾರೆ. ಅದು ಎಲ್ಲರೂ ಒಬ್ಬರಿಗಿಂತೊಬ್ಬರು ಅಸಾಧ್ಯವಾದಂಥ ಶೌರ್ಯವಂತರು. ಅವರೆಲ್ಲರೂ ಹೇಳ್ಬೇಕಾದ ನನ್ನ ಕರ್ತವ್ಯ ಎಲ್ರಿಗೂ ಗೊತ್ತಾಗಲಿ ಅಂತ ಅದನ್ನು ಬರಿತಾ ಇದ್ದೀನಿ. ಅದನ್ನು ಪುಸ್ತಕ ಬರಿತೀನಿ ಸರ್. ಈಗ ಆಲ್ರೆಡಿ ಒಂದು ಅರ್ಧ ಬರೆದಿದ್ದೀನಿ. ದುರ್ಗಾಸ್ತಮಾನದಲ್ಲಿರುವಂಥದ್ದು ಕೊನೆ ಭಾಗದ್ದು. ದುರ್ಗಾಸ್ತಮಾನದಲ್ಲಿ ಅದು ರಕ್ತರಾಗ್ತಿರಿ, ಕಂಬೈನ ಕೊಯ್ಲು ಮತ್ತು ದುರ್ಗಾಸ್ತಮಾನ ಅದೆಲ್ಲ ಕೊನೆ ಭಾಗದ್ದು. ತರಾಸು ಅವರು ಈ ಮೇಲ್ಭಾಗದವ್ರನ್ನ ಯಾಕೋ ಮುಟ್ಲಿಲ್ಲ. ಮತ್ತಿತಿಮ್ಮಣ್ಣ ನಾಯಕರು, ಕಸ್ತೂರಿ ರಂಗಪ್ಪ ನಾಯಕರು ಅವ್ರನ್ನೆಲ್ಲ ಯಾಕೋ ಅವ್ರು ಮುಟ್ಲಿಲ್ಲ. ಬಹುಶಃ ಇದು ಕೊನೆ ಭಾಗ ಸ್ವಲ್ಪ ಡ್ರಮ್ಯಾಟಿಕ್ಕಾಗಿ ತುಂಬ ರೋಚಕವಾಗಿದೆ. ಒಂಥರ ಹೇಗೆ ಅವರು ದ್ರೋಹ ಮಾಡಿದ್ರು, ಹೇಗೆ ಮೋಸಕ್ಕೊಳಗಾದ್ರು ಮದಕರಿ ನಾಯಕರು, ಇವೆಲ್ಲ ಹಾಗಾಗಿ ಅದನ್ನು ಅವ್ರು ಬರೆದಿದ್ದಾರೆ. ಬಟ್ ಇದು ಮಾತ್ರ ಭಾಳ ಅದ್ಭುತವಾದಂಥ ಕಥಾನಕ. ಅದು ಮತ್ತು ನೋಡಲೇಬೇಕಾದಂಥ ಊರು ಚಿತ್ರದುರ್ಗ. ಯಾಕೆಂದರೆ ಇದು 600 ವರ್ಷ ಅಲ್ಲ. ಚಿತ್ರದುರ್ಗಕ್ಕೆ ನಾಯಕರಿಂದ ವಿಜಯನಗರದ ಅರಸರು, ಅವರಿಂದರೆ ಹೊಯ್ಸಳರು, ಅವರಿಂದರೆ ರಾಷ್ಟ್ರಕೂಟರು, ಶಾತವಾಹನರು ಎಲ್ಲರೂ ಬಂದು ಹೋಗಿದ್ದಾರೆ. ಪ್ರೀ ಹಿಸ್ಟಾರಿಕ್ ಪೀರಿಯಡ್ಡು, ಆದಿಮಾನವರು, ಶಿಲಾಯುಗದ ಮಾನವರು, ಅಲ್ಲಿ ಬಂಡೆಗಲ್ಲಿನ ಮೇಲೆ ಹುಲಿಗಳನ್ನು ಕೆತ್ತಿರತಕ್ಕಂಥ ಚಿತ್ರ ಎಲ್ಲವೂ ಆ ಚಿತ್ರದುರ್ಗ ಇತಿಹಾಸದಲ್ಲಿದೆ. ಪ್ರತಿಯೊಂದು ಕಲ್ಲು ಬಂಡೆನೂ ಅಲ್ಲಿಗೊಂದು ಇತಿಹಾಸ ಹೇಳುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದನ್ನ ಈ ವಾರದ ನೀವು ವಿಡಿಯೋ ನೋಡಿರ್ಬೋದು. ಪ್ರಪ್ರಥಮ ಮಾನವ ನಿರ್ಮಿತ ಕೆರೆ ಚಿತ್ರದುರ್ಗದಲ್ಲೇ ಇರೋದು. ಮಯೂರ ಕಟ್ಟಿಸಿರೋಂಥ ಕೆರೆ ಇವತ್ತಿಗೂ ಇದೆ. ಚಂದ್ರವಳ್ಳಿಯಲ್ಲಿ ಅದ್ಭುತವಾಗಿದೆ ಸರ್, ಭಾಳ ಅದ್ಭುತವಾದಂಥ ಕೆರೆ. ಆ ಚಂದ್ರವಳ್ಳಿಯ ಆ ಧವಳಪ್ಪನ ಗುಡ್ಡ ಅಂತ ಅದ್ರ ಹೆಸರು. ಆ ಗುಡ್ಡದಲ್ಲಿ ಅವನು ಆ ಸೈನ್ಯನ ಒಂದು ಮಾಡಿಕೊಂಡು ಪಲ್ಲವರ ಮೇಲೆ ಇದ್ದಕ್ಕೆ ಹೋಗ್ತಾನೆ. ಮಯೂರ ಪಿಕ್ಚರ್ ನೀವೆಲ್ಲ ನೋಡಿರ್ಬೋದು. ಸೊ ಆ ಸೀನು ಅದು ನಿಜವಾಗಿ ನಡೆದಂಥ ಜಾಗ ಅದು. ಅದನ್ನೇ ನಾನು ವೀಡಿಯೋದಲ್ಲಿ ಕೇಳಿದ್ದೀನಿ. ಎಲ್ಲ ಬಿಟ್ಟು ಕರ್ನಾಟಕದಲ್ಲಿ ಯಾಕೆ ದುರ್ಗಕ್ಕೆ ಹೋಗಿ ಅವ್ನು ಸೈನ್ಯ ಕಟ್ಟಿದ ಅಂದರೆ, ದುರ್ಗದವರು ಅಂದರೆ ಅಷ್ಟು ಎದೆಗಾರಿಕೆ ಇರುವಂಥವ್ರು. ಹೈದರು ದುರ್ಗದ ಮೇಲೆ ಯುದ್ಧ ಮಾಡೋಕ್ಕೂ ಅದೇ ಕಾರಣ. ಅಲ್ಲಿದ್ದಂಥ ಬೇಡರ ಸೈನ್ಯ 12,000 ಬೇಡರ ಸೈನ್ಯ ಅವ್ನು ತಗೋಬೇಕಾಗಿರುತ್ತೆ ಅಷ್ಟೇ. ಯಾಕೆಂದರೆ ಆ ಸೈನ್ಯವನ್ನು ತಗೊಂಬಿಟ್ರೆ ಇವನು ಎದುರಿಸೋರು ಇನ್ಯಾರೂ ಇರೋದಿಲ್ಲ ಅನ್ನೋ ಒಂದು ಆಸೆಗೆ ದುರ್ಗದ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಅಂಥ ಶೌರ್ಯವಂತರಾದಂಥವ್ರು ದುರ್ಗದವರು. ಹಾಗಾಗಿ ಸರ್, ಭಾರತದ ಇತಿಹಾಸವನ್ನು ದಾಖಲಿಸೋದ್ರಲ್ಲಿ ನಾವೆಲ್ಲೋ ಎಡವಿದ್ದೀವಿ ಅಂತ. ಅಂದ್ರೆ ನಮ್ಮ ಪಠ್ಯ ಪುಸ್ತಕ ಎಲ್ಲ ನೋಡಿದಾಗಲೂ ಗಜನಿ, ಗೋರಿ ಇವರೆಲ್ಲ ಆಕ್ರಮಣ ಅವರನ್ನೇ ಹೈಲೈಟ್ ಮಾಡಿ ಬರ್ತಿದೆ. ಸೊ ಎಲ್ಲೋ ಒಂದು ಇತಿಹಾಸ ತಿರುಚಿ ಬರ್ತಿದಾರ ಅಥವಾ ಅದೇ? ಖಂಡಿತವಾಗಿ. ಯಾಕೆಂದರೆ ಯಾವತ್ತು ಅದೇನು ಇಂಗ್ಲೀಷಲ್ಲಿ ಗಾದೆ, ಕನ್ನಡದಲ್ಲಿ ಹೇಳ್ತೀನಿ,
ಯಾವತ್ತೂ ಸಿಂಹದ ಜೊತೆ ಸೆಣಸಾಡಿ ಗೆದ್ದವನದು ಇತಿಹಾಸ ಬರೀತಾರೆ, ಸತ್ತ ಸಿಂಹದ ಇತಿಹಾಸ ಯಾರು ಬರೆಯೋದಿಲ್ಲ. ಸಿಂಹದ ಕಡೆಯಿಂದ ಇತಿಹಾಸ ನೀವು ನೋಡಿದಾಗ ಕತೆ ಬೇರೆಯೇ ಇರ್ತದೆ. ಆ ರೀತಿ ಇತಿಹಾಸ ಅನ್ನೋದು ಏನು ಹೇಳ್ತಾರೆ, ಅದಕ್ಕೆ ಒಂದು ಕುರುಡರ ಗುಂಪೊಂದು ಆನೆಯನ್ನು ವರ್ಣಿಸಿದಂತೆ. ನನಗೆ ಬಾಲ ಸಿಕ್ಕಿರುತ್ತೆ, ನಿಮಗೆ ಕೊಂಬು ಸಿಕ್ಬಿಡುತ್ತೆ, ದಂತ ನೀವು ನೋಡ್ತಿರ್ತೀರ, ಬಾಲ ನಾನು ನೋಡ್ತಿರ್ತೀನಿ. ಇಲ್ಲ ಇದು ಮೆತ್ತಿಗೆ ಏನಾದ್ರು, ಇಲ್ಲ ನೀವು ಗಟ್ಟಿ ಇದೆ, ನೀವು ನಿಮ್ಮ ವಾದ, ನಾನು ನನ್ನ ವಾದ. ಸೊ ಅವ್ರು ಬರೆದ ಪುಸ್ತಕಗಳ ಆಧಾರದ ಮೇಲೆ ಇವತ್ತಿನ ಲಾಜಿಕಲ್ಲಾಗಿ ಯೋಚನೆ ಮಾಡ್ತಾ, ಇವತ್ತು ಏನು ಸಾಕ್ಷಿ ಉಳ್ಕೊಂಡಿದೆ ಯೋಚನೆ ಮಾಡ್ತಾ, ಇದು ನಿರಂತರವಾಗಿ ಸಂಶೋಧನೆ ನಡೀತಾನೆ ಇರ್ಬೇಕು. ಇವತ್ತು ನಾವು ಹುಡುಕಿದ್ದೀವಲ್ಲ, ಅದು ಇವತ್ತು ನಾಳೆ ಸುಳ್ಳಾಗ್ಬಿಡ್ಬೋದು. ಯಾಕೆ ನಾ ಬೆಂಗಳೂರ್ದು ಹೇಳಿದೆ ಅಂದರೆ, ಅದು ಇಲ್ಲಿವರೆಗೂ, ಅದು ಈಗ ರೀಸೆಂಟಾಗಿ ಒಂದು 4-5 ತಿಂಗಳಿಂದ ಅದನ್ನು ಹೊರಗಡೆ ತಂದರು. 30 ಕಡೆ ಬೆಂಗಳೂರು ಅನ್ನೋ ಹೆಸರಿದೆ ಅಂತ. ಅಲ್ಲಿವರೆಗೂ ನಾನು ಇದನ್ನೇ ಇಲ್ಲಿಗೆ ಬಂದಂಥ ಇಲ್ಲಿವರೆಗೆ ಎಲ್ಲ ಪುಸ್ತಕಗಳಲ್ಲೂ ಈ ಬೆಂದಕಾಳನ ಪ್ರಸ್ತಾಪ ಇದೆ. ಈಗ 4 ತಿಂಗಳಿಂದ ಆ ಶಾಸನಗಳ ಪಟ್ಟಿ ಈಚೆ ಬಂದ್ಬಿಟ್ಟು ಇಡೀ ಇತಿಹಾಸ ತಿರುಮುರು ಆಗ್ಬಿಟ್ಟಿದೆ. ಈಗ ಏನು ಮಾಡೋಕ್ಕಾಗಲ್ಲ, ಅವರನ್ನು ನಾವು ತಪ್ಪು ಅನ್ನೋಕ್ಕಾಗಲ್ಲ. ಹೊಸದಾಗಿ ಬಂದಿದ್ದನ್ನು ನಾವು ತಗೋತಾ ಹೋಗಬೇಕು. ಈಗ ಬೆಂಗಳೂರು ಅನ್ನೋ ಶಾಸನದಲ್ಲಿ ಸಿಕ್ತು, 30 ಕಡೆ ಸಿಕ್ಕಿದೆ, ಒಂದಲ್ಲ ಎರಡಲ್ಲ. ಸೊ ತಾಮ್ರ ಶಾಸನ, ತಾಳೆಗರಿ ಮತ್ತು ಶಿಲಾಶಾಸನಗಳಲ್ಲಿ ಸಿಕ್ಕಿದ್ದನ್ನು ಹೌದಪ್ಪ ಬೆಂಗಳೂರು ಅನ್ನೋ ಊರಿತ್ತು, ಸೊ ಅದನ್ನೇ ಕೆಂಪೇಗೌಡರು ಇಲ್ಲಿಗಿಟ್ರು ಅನ್ನೋದು ಈಗ ಲಾಜಿಕಲ್ಲಾಗಿ ಕಾಣುತ್ತೆ. ಸೊ ಹಾಗೆ ಇತಿಹಾಸ ಅನ್ನೋದು ಪ್ರತಿದಿನ ಓದಬೇಕಾಗಿರೋವಂಥದ್ದು. ಪ್ರತಿದಿನವೂ ಓದಬೇಕು ನಾವು. ಹಳೆಯದನ್ನು ಓದೋದು ಒಂದು ಕಡೆ, ಹೊಸದನ್ನು ಸಂಶೋಧನೆ ಮಾಡೋದು ಇನ್ನೊಂದು ಕಡೆ. ಸಂಶೋಧಕರು ಏನು ಸಂಶೋಧನೆ ಮಾಡಿದರೆ ಏನು ನಮ್ಗೆ ಹೊಸ್ತು ಕೊಟ್ಟರು ಅನ್ನೋದು ಮತ್ತೊಂದು ಕಡೆ. ಈಗ ನಾ ಚಿತ್ರದುರ್ಗದ ನನ್ನ ಪ್ರಕಾರ ಏನಾಗಿದೆ, ಬರೀ ಈ 5-10% ಮಾತ್ರ ಅಲ್ಲಿ ಉತ್ಖನನ ಆಗಿದೆ, ಎಕ್ಸ್ಕವೇಷನ್ ಆಗಿದೆ. ಇನ್ನು 90% ಹಂಗೆ ನಿರ್ಲಕ್ಷ್ಯ ಆಗೋಗಿದೆ ಸರ್. ಆ್ಯಕ್ಚುಲಿ ಈಗಾಗಲೇ 7 ಸುತ್ತಿನ ಕೋಟೆಯಲ್ಲಿ 3 ಸುತ್ತು ಪೂರ್ತಿ 30-40 ಸೈಟ್ ಬಂದು ಎಲ್ಲ ಆಕ್ರಮಿಸ್ಕೊಂಬಿಟ್ಟಿದೆ. ಇನ್ನು 4 ಸುತ್ತು ಉಳ್ಕೊಂಡಿದೆ. ಸೊ ಎಲ್ಲಿ ಬಚ್ಚಿಟ್ಕೊಂಡಿರೋ ಇತಿಹಾಸ ನಾವೇನಾದ್ರು ಇರೋದನ್ನೇ ಉತ್ಖನನ ಮಾಡಿಬಿಟ್ರೆ ತಲೆ ಕೆಳಗಾಗೋವಂಥದ್ದು ಇನ್ನೇನಾರು ಸಿಗ್ಬೋದು. ಇಲ್ಲಿವರೆಗೆ ನಮ್ಮ ಹಾಕೊಂಡ್ರೋ ನಂಬಿಕೆನೇ ಬುಡ ಮೇಲೆ ಆಗೋವಂಥದ್ದು ಏನಾರು ಸಿಗ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ಲು ಮಾರ್ಕ್ ವಿಲ್ಸ್ ಬರೆದ ಕೊಡಗಿನಿಂದ 70,000 ಕೊಡವರನ್ನು ಕರೆತಂದು ಟಿಪ್ಪು ಸುಲ್ತಾನು ಮತಾಂತರ ಮಾಡಿದ. ಮಾರ್ಕ್ ವಿಲ್ಸ್ ಬರೆದ 1838 ಸೊ ಅದೇ ನಿಜ ಅಂದ್ಕೊಂಡಿದ್ವು. ಮೊನ್ನೆ ಇದೆಲ್ಲ ಆದಮೇಲೆ ಕರ್ನಲ್ ಮೆಕೆಂಜಿ 1718 ಇಲ್ಲಿ ಬಂದವನು ಟೋಪೋಗ್ರಫಿಕಲ್ ಸರ್ವೆ ಮಾಡಿದ 20 ವರ್ಷ ಮೈಸೂರು ಸಂಸ್ಥಾನದ್ದು. ಪ್ರತಿ ಮನೆ, ಪ್ರತಿ ಊರು, ಪ್ರತಿ ಹಳ್ಳಿ, ಬೀದಿ, ಕೇರಿ ಎಲ್ಲ ಸುತ್ತಿ ಇಲ್ಲಿದ್ದಂಥ ತಾಳೆಗರಿ, ಶಾಸನ, ಪ್ರತಿಯೊಂದು ಐಟಮನ್ನು ಒಂದು ಹಡಗು ಪೂರ್ತಿ ತುಂಬ್ಕೊಂಡೋಗಿ ಅಲ್ಲಿ ಗುಡ್ಡೆ ಹಾಕ್ಬಿಟ್ಟ, ಸತ್ವದ ಇಂಗ್ಲೆಂಡಲ್ಲಿ. ಅದನ್ನ ಆಮೇಲೆ ರಾಬಿನ್ ವಿಲಿಯಮ್ಸೋ ಜಾನ್ ವಿಲಿಯಮ್ಸ್ ಅಂದವನು ಯಾವನೋ, ಅವನ ಶಿಷ್ಯ ಎಲ್ಲ ಇನ್ವೆಂಟ್ರಿ ಮಾಡ್ದ ಕೂತ್ಕೊಂಡು, ಎಲ್ಲ ಸಪ್ರೇಟ್ ಮಾಡ್ದ. ಇವನೊಬ್ಬ ಬಹುಭಾಷಾ ಕೋವಿದ, 7-8 ಭಾಷೆಗಳನ್ನು ಗೊತ್ತಿತ್ತು ಇವನಿಗೆ, ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲ ಸಪ್ರೇಟ್ ಮಾಡಿದಾಗ ಒಂದು ರಿಪೋರ್ಟ್ ಸಿಕ್ತು, ಆಡಿಟ್ ರಿಪೋರ್ಟ್. ರಾಮಚಂದ್ರ ರಾಯ ಅಂತ ಅವನ ಹೆಸರು. ಅವನು ಟಿಪ್ಪು ಸುಲ್ತಾನ್ ಆಸ್ಥಾನದಲ್ಲಿ ಇಂಟರ್ನಲ್ ಆಡಿಟರ್ ಆಗಿದ್ದ, ಗುಮಾಸ್ತೆ, ಲೆಕ್ಕಪತ್ರ ಬರೆಯೋದು. ಇಂಥದಕ್ಕೆ ಇಷ್ಟು ಖರ್ಚಾಯಿತು, ಇವತ್ತು ಕುದುರೆಗೆ ಹಾಕೋ ಆಹಾರಕ್ಕೆ 20 ರೂಪಾಯಿ ಖರ್ಚು, ನಾಳೆ ಇನ್ನೇದಕ್ಕೆ, ಇದೆಲ್ಲ ಬರೆದಿದ್ದ. ಅವನೆಲ್ಲ ಓದ್ಕೊಂಬಂದ. ಕೊಡಗಿನಿಂದ ಕರೆತಂದ 500 ಜನರ ಮತಾಂತರದ ಖರ್ಚು ಅಂತ ಬರೆದಿದ್ದಾನೆ. ಕರೆ ಮಾರ್ಕ್ ವಿಲ್ಸ್ ನೋಡಿದ್ರೆ 70,000 ಅಂತ ಬರ್ದ, ಇವನು 500 ಅಂತ ಬರೀತಾನೆ. ಇವನು ಕರೆಕ್ಟಾಗಿ ಬರೀತಾನೆ, ಯಾಕೆಂದ್ರೆ ಇವನು ಆಡಿಟ್ರಿ, ಇವನು ಲೆಕ್ಕ ಕೊಡ್ಬೇಕು ತಾನೆ. ಇವನು ಆಡಳಿತಗಾರಂಗೆ ಇವನು ಲೆಕ್ಕ ಕೊಡಬೇಕು. 500 ಖರ್ಚು, ಇಷ್ಟು ಹಣ ಅಂತ ಬರೆದಿದ್ದಾನೆ. ಸೊ ಅಲ್ಲಿಗೆ ಮತಾಂತರ ಮಾಡಿದ ಎಷ್ಟು ಜನ? ಹಿಂಗೆ ಇತಿಹಾಸ ಅನ್ನೋದು ಹಿಂಗೆ ನಮಗೆ ದಿನಾ ಒಂದೊಂದು ಸಿಗ್ತಾ ಇರುತ್ತೆ. ನಾನು ಎನ್ನೆ ಹೇಳಿದ್ದೆ, ಇವತ್ತು ನಾನೇ ಸುಳ್ಳು ಅಂತ ಹೇಳ್ಬೇಕಾದ ಪ್ರಸಂಗ ಬಂದ್ಬಿಡುತ್ತೆ. ಬಟ್ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ನಿರಂತರವಾದ ಸಂಶೋಧನೆ ಇತಿಹಾಸ ಅನ್ನೋದು ನಮಗೆ ಹೊಸ ಬೆಳಕು ಚೆಲ್ತಾ ಹೋಗುತ್ತೆ. ಕರೆಕ್ಟಪ್ಪ, ಇದು ಒಂದು ಲಾಜಿಕಲ್. ಸರ್, ಈಗ ಒಂದು ಪ್ರಸ್ತಾಪ ಮಾಡಿದೆ ನಾನು, ವಿದ್ಯಾರ್ಥಿಗಳಲ್ಲಿ ಇತಿಹಾಸ ಬಗ್ಗೆ ಆಸಕ್ತಿ ಹುಟ್ಟಿಸೋ ನಿಟ್ಟಿನಲ್ಲಿ ಅವ್ರೇನು ಸಂಶೋಧಕರಾಗಬೇಕಾಗಿಲ್ಲ. ಈಗ ನೀವು ಸಂಶೋಧಕರ ಹೋದು, ಇತಿಹಾಸ ತಜ್ಞರು ಹೋದು, ನೀವು ಅವ್ರ ಸಂಶೋಧಕರಾಗಬೇಕಾಗಿಲ್ಲ ಅಥವಾ ಇತಿಹಾಸ ತಜ್ಞರಾಗಬೇಕಲ್ಲ, ಆದ್ರೂ ನಮ್ಮ ಬಗ್ಗೆ ಒಂದ್ ಸಣ್ಣ ಹೆಮ್ಮೆ ಹುಟ್ಟಿಸುವಂತ, ನಮ್ಮ ಭಾರತದ ಬಗ್ಗೆ, ನಮ್ಮ ಕನ್ನಡ ಆ ಥರದ ಕೆಲಸ ಆಗೋ ನಿಟ್ಟಿನಲ್ಲಿ ಸರ್ಕಾರಗಳು ಏನ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಸರ್ಕಾರದಲ್ಲಿ ಒಂದು ಟೂರಿಸಂ ಡಿಪಾರ್ಟ್ಮೆಂಟ್ ಅಂತ ಇದೆ. ಆ ಟೂರಿಸಂ ಡಿಪಾರ್ಟ್ಮೆಂಟ್ ಮನಸ್ಸು ಮಾಡಿಬಿಟ್ರೆ ಇವತ್ತು ನಮ್ಮಲ್ಲಿರೋ ಈ ಐತಿಹಾಸಿಕ ಸ್ಥಳಗಳನ್ನು ಅಭಿವೃದ್ಧಿಪಡಿಸಿ ಅದು ಯಾತಕ್ಕಲ್ಲಿ ಬಂತು, ಇದ್ರ ಮಹತ್ವ ಏನು ಅಂತ ಪ್ರತಿಯೊಂದನ್ನು ತಿಳಿಸ್ಬಿಟ್ರೆ ಅತ್ಯಂತ ದೊಡ್ಡ ಉಪಕಾರ ಆಗೋಗುತ್ತೆ. ಈಗ ನಾವು ಏನು ಇಲ್ಲದೆ, ಈಗ ನಮ್ಮ ಜನ ಏನು ಮಾಡ್ತಾರೆ, ವೀಕೆಂಡ್ ಮುಂದೆ ರಿಸಾರ್ಟ್ಗೆ ಹೋಗಿ ದುಡ್ಡು ಖರ್ಚು ಮಾಡೋದನ್ನು
ಚಂದ್ರವಳ್ಳಿ ಆ ಕೆರೆ ಪಕ್ಕ ಹೋಗಿ ಇಲ್ಲಿ ಮಯೂರ ಕಟ್ಟಿದ ಕೆರೆಪ್ಪ ಇದು ಅಂತ ನೀವು ಅಲ್ಲಿ ಕೂತ್ಕೊಳ್ಳೋ, ನಾನು 1.25 ವರ್ಷದ ಹಿಂದಿನ ಕೆರೆ ದಂಡೆಯಲ್ಲಿ ಕೂತಿದ್ದೀನಿ, ಇಲ್ಲಿ ನಾ ಕೂತಿರೋ ಜಾಗದಲ್ಲಿ ಮಯೂರ ಕೂತಿದ್ದ ಅಂದರೆ ನಿಮ್ಗೆ ಆಗೋವಂಥ ರೋಮಾಂಚನದ ಲೆವೆಲ್ಲೇ ಬೇರೆ. ಅದಾಗಬೇಕು. ನಾವು ಇದನ್ನು ತಿಳಿಸ್ಬೇಕು ಜನಕ್ಕೆ. ಅಲ್ಲೂ ಇದೆ, ನಿಮ್ಮ ರಿಸಾರ್ಟಲ್ಲೂ ಕೆರೆ ಇದೆ, ಅಲ್ಲೂ ಇದಿದೆ, ಎಲ್ಲ ಇಲ್ಲೂ ಇದೆ. ನೀವು ಇಲ್ಲಿ ಬಂದು ಕೂತ್ಕೊಂಡ್ರೆ ನಿಮ್ಗೆ ಆಗೋವಂಥ ಅನುಭವನೇ ಬೇರೆ. ಅದನ್ನು ನೀವು ಆ ಪ್ಲೇಸಸ್ ವಿಸಿಟ್ ಮಾಡೋವಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಇದನ್ನೆಲ್ಲ ಹೆಚ್ಚೆಚ್ಚು ಬೆಳಕಿಗೆ ತರಬೇಕು. ನಮ್ಮ ಪ್ರಾಡಕ್ಟ್ಸ್ ನಮಗೆ ವಾಪಸ್ ಕೊಡಲ್ವಾ ಸರ್? ಫಾರಿನರ್ಸ್ ಅಂತ ಒಬ್ರು ಮೆಸೇಜ್ ಮಾಡಿದ್ದಾರೆ, ಈ ಇಂಗ್ಲೆಂಡ್ಗೆಲ್ಲ ತಗೊಂಡು ಹೋದ್ರಂತ, ಅದನ್ನು ವಾಪಸ್ ಕೊಡಲ್ವಾ? ಇದ್ರ ಹಿಂದೆ ಒಂದು ಜೋಕ್ ಬಂದಿತ್ತು, ಬ್ರಿಟಿಷ್ ಮ್ಯೂಸಿಯಂ ಆಫ್ಟರ್ ಗಿವಿಂಗ್ ಬ್ಯಾಕ್ ಆಲ್ ದ ಆರ್ಟಿಲರೀಸ್ ಅಂತ. ಅದು ಒಂದು ಎಂಟಿ ಹಾಲ್ ತೋರಿಸಿದ್ದಾನೆ ಅದರಲ್ಲಿ ಅಷ್ಟೇ. ಅವರೆಲ್ಲ ನಮ್ಗೆ ವಾಪಸ್ ಕೊಟ್ಬಿಟ್ರೆ ಅವ್ರ ಹತ್ರ ಇನ್ನೇನು ಉಳ್ಕೊಳ್ಳೋದಿಲ್ಲ. ಅಷ್ಟು ಸಂಪತ್ತನ್ನು ನಮ್ಮಿಂದ ತಗೊಂಡೋಗಿದ್ದಾರೆ ಬ್ರಿಟಿಷ್ನವರು. ಇದು ಕರ್ನಾಟಕದಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅಂತ ಹೇಳ್ತಾರೆ ಸರ್, ಅದೇನಕ್ಕೆ ಸರ್ ಎರಡು ಕನ್ನಡ ಮಾತಾಡ್ತಾರೆ ಕರ್ನಾಟಕದಲ್ಲಿ ಇದ್ದಾಗ? ಭಾಳ ಒಳ್ಳೆ ಪ್ರಶ್ನೆ ಕೇಳಿರಿ. ಕರ್ನಾಟಕ ಅಂತ ಆಗೋದಕ್ಕೆ ಮುಂಚೆ ಇದು ಮೈಸೂರು ಸಂಸ್ಥಾನ, ಹೈದರಾಬಾದ್ ಕರ್ನಾಟಕ, ಮುಂಬೈ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ. ಅದಕ್ಕೂ ಹಿಂದೆ ಹೋದರೆ ಇಲ್ಲಿ ಕರ್ನಾಟಕವನ್ನು ಗಂಗರು ಕಂಪ್ಲೀಟಾಗಿ ಆಳ್ಕೊಂಡಿದ್ರು. ಚೋಳರು ಬಂದರು, ಇವ್ರನ್ನ ಸೋಲಿಸ್ತಾಯಿದ್ರು, ಗಂಗರು ಅವ್ರನ್ನ ಸೋಲಿಸೋದು, ಪಲ್ಲವ್ರನ್ನ ಇವ್ರು ಸೋಲಿಸೋದು, ಹೀಗೆ ನಡೀತಾ ಇದ್ದಂಥ ಕಾಲಕ್ಕೆ ಹೊಯ್ಸಳರು ಬಂದು ಇವ್ರನ್ನೆಲ್ಲ ಆಕ್ರಮಿಸ್ಕೊಂಡ್ರು. ದಕ್ಷಿಣ ಕರ್ನಾಟಕವನ್ನು ಪೂರ್ತಿಯಾಗಿ ಆಕ್ರಮಿಸ್ಕೊಂಡ್ರು. ಅವ್ರು ಹೋದ್ಮೇಲೆ ವಿಜಯನಗರದವ್ರು ಬಂದಾಗ, ವಿಜಯನಗರದ ಅರಸರ ಕಾಲದಲ್ಲಿ ಇದು ಅಖಂಡ ಕರ್ನಾಟಕದ ಒಂದು ಸ್ವಲ್ಪ ಸ್ಪಷ್ಟ ರೂಪುರೇಖೆಯಾಗಿ ಬಂತು. ಎಲ್ಲನೂ ಸೇರ್ಕೋತು. ಯಾಕೆಂದರೆ ಕೃಷ್ಣದೇವರಾಯ ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದವರೇ ಅಂತ ಹೆಸರು ತಗೊಂಡ. ಯಾಕೆಂದರೆ 189 ಪಾಳೆಪಟ್ಟುಗಳನ್ನು ಗೆದ್ದಂಥ ಮಹಾರಾಜ ಕೃಷ್ಣದೇವರಾಯ. ಅವನ ಪತನ ನಂತರ ವಿಜಯನಗರದ ಪತನ ಆಯಿತು. ಆಗ ಬಹುಮನಿ ಸುಲ್ತಾನ್ರಿಗೆ ಒಂದಷ್ಟು ಹೋಯಿತು, ನಿಜಾಮ್ರಿಗೆ ಒಂದಷ್ಟು ಹೋಯಿತು, ಮರಾಠರಿಗೆ ಒಂದಷ್ಟು ಹೋಯಿತು, ಮೈಸೂರಿಗೆ ಬಂತು ಒಂದು ಸ್ವಲ್ಪ. ಆಗ ಪುನಃ ಹೈದರರು ಅದನ್ನು ಒಂದುಗೂಡಿಸ್ಕೊಂಡ್ಬಂದ, ಮೈಸೂರು ಏಕೀಕರಣ ಮಾಡ್ದ ಅಂತ ಇತಿಹಾಸಕಾರರು ಬರೀತಾರೆ. 89 ಪಾಳೆಪಟ್ಟುಗಳನ್ನು ಗೆದ್ದ ಹೈದರು, ಕಡಿಮೆ ಹಂಗೇನಿಲ್ಲ. ಅವನು ಭಾಳ ದೊಡ್ಡ ಸಾಹಸಿನೇ. ಅವನು ಸಾಕಷ್ಟೆಲ್ಲ ಸೇರಿಸ್ಕೊಂಡಿದ್ದ. ಆದರೆ 1791 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋತಂಥ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಬ್ರಿಟಿಷ್ನವರು ವಿದ್ಯುಕ್ತವಾಗಿ ಇದನ್ನು ಒಡೆದರು. ಮೈಸೂರು ಸಂಸ್ಥಾನಕ್ಕೆ ಅವರಿಗೆ ಒಂದು 9 ಜಿಲ್ಲೆ ಕೊಟ್ಟರು, ಹೈದರಾಬಾದ್ ಪ್ರಾಂತ್ಯ ನಿಜಾಮನಿಗೆ ಕೊಟ್ಟರು, ಮುಂಬೈ ಪ್ರಾಂತ್ಯನ ಮರಾಠರಿಗೆ ಕೊಟ್ಟರು. ಇದೆಲ್ಲದರಿಂದನೂ ತಮಗೊಂದಿಷ್ಟು ಶೇರ್ ಅಂತ ತಾವಿಟ್ಕೊಂಡ್ರು 3 ಕಡೆಯಿಂದ. ಅವತ್ತಿಗೆ ಒಡೆದು ಹೋದಂಥ ಅಖಂಡ ಕರ್ನಾಟಕ 1950ರಲ್ಲಿ ನಾವು ಏಕೀಕರಣ ಮಾಡಿದಾಗ ಆಯಿತು. ಸರ್, ಇತಿಹಾಸ ಪಠ್ಯ ಪುಸ್ತಕದಲ್ಲಿರೋ ಒಂದು ಗಂಭೀರ ಆರೋಪ ಅಂದ್ರೆ, ಸ್ವತಂತ್ರ ಬಂದ ಸಮಯದಲ್ಲಿ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಆ ಸಮಯದಲ್ಲಿ ಎಲ್ಲಾ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಎಲ್ಲ ತಮಗ್ ಬೇಕಾದವ್ರನ್ನ ಕೂರಿಸಿ ತಮಗ್ ಬೇಕಾದಂತ ಇತಿಹಾಸ ಅಂದ್ರೆ ಉತ್ತರ ಭಾರತೀಯರನ್ನ ಹೈಲೈಟ್ ಮಾಡಿ ಬರ್ತಿರೋದು, ಆ ತರ ಎಲ್ಲ ಮಾಡಿದ್ದಾರೆ. ಹಾಗಾಗಿ ದಕ್ಷಿಣ ಭಾರತ ಅವರನ್ನ ಹೈಲೈಟ್ ಮಾಡಿರೋದಾಗಿರೋದು, ಉತ್ತರ ಭಾರತದ ಸ್ವತಂತ್ರ ಹೋರಾಟಗಾರ ಮಾತ್ರ ಹೈಲೈಟ್ ಮಾಡಿರೋದು, ಇದೆಲ್ಲ ಆ ಟೈಮಲ್ಲಿ ಆಗಿರೋ ಒಂದು ಪ್ರಮಾದಗಳು ಅಂತಾರೆ. ಅದ್ರ ಬಗ್ಗೆ ನಿಮ್ಗೆ? ಅದಕ್ಕೆ ಮುಂಚೆಯಿಂದನೂ ಅಷ್ಟೇ. ಯಾವಾಗ್ಲೂ ಏನಾಗಿದೆ, ಭಾರತ ಅಂದರೆ ಅದು ಉತ್ತರ ಭಾರತ ಕೇಂದ್ರಿತ ಅಂತ ಆಗೋಗಿದೆ. ಯಾಕದಾಗೋಗಿದೆ ಅಂತಂದರೆ, ಮುಘಲರು ಬಂದು ಮೊದಲು ಯುದ್ಧ ಮಾಡಿದ್ದು ಅವ್ರ ಮೇಲೇ. ಅವ್ರುಗಳು ತಡ್ಕೊಂಡು ಅವರಿಂದನೂ ಮುಂದಕ್ಕೆ ಬಂದವ್ರನ್ನ ಮಹಾರಾಷ್ಟ್ರದವ್ರು ತಡೆದ್ರು, ಅವರಿಂದನೂ ಮುಂದಕ್ಕೆ ಬಂದವ್ರನ್ನ ವಿಜಯನಗರದವ್ರು ತಡೆದ್ರು, ಅವರಿಂದನೂ ಮುಂದಕ್ಕೆ ನಮ್ಮ ಮೈಸೂರುವರೆಗೆ ಮುಘಲರ ಕೈಲಿ ಬರೋಕ್ಕಾಗದೇ ಹೋಯಿತು. ಕೊನೆಗೆ ಬಂದ ಔರಂಗಜೇಬ ಮೈಸೂರಿಗೆ ಬಂದು ಯುದ್ಧ ಮಾಡ್ಕೊಂಡು ಹೋದ, ಶ್ರೀರಂಗಪಟ್ಟಣ ತನಕನೂ ಬಂದೋದ. ಆದರೆ ಆ ಪ್ರಮಾಣ ಏನಿದೆ ಬರ್ತಾ 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 ಕಡಿಮೆ ಆಗೋಯಿತು. ಸೊ ಹಾಗಾಗಿ ಸಹಜವಾಗಿ ಅವ್ರಿಗೆ ನಾವೇ ಎಲ್ಲರಿಗಿಂತ ಶೌರ್ಯವಂತರು ಅನ್ನೋ ಒಂದು ಭಾವ ಅವ್ರಿಗೆ ಮುಂಚೆಯಿಂದ ಬಂದ್ಬಿಟ್ಟಿತ್ತು. ಯಾಕೆಂದರೆ ಅವ್ರಿಗೆ ಮಹಾಭಾರತದಂಥ ಅತ್ಯಂತ ದೊಡ್ಡ ಯುದ್ಧ ಮಾಡಿದವರಲ್ಲಿ ಅವರು 5000 ವರ್ಷದಿಂದ. ರಾಮಾಯಣ ಮಹಾಭಾರತಗಳೆರಡು ಅಲ್ಲೇ ನಡೆದಿದ್ದು. ಹಂಗಾಗಿ ಅವ್ರಿಗೆ ಆ ಒಂದು ಹಿರಿಮೆನೂ ಇತ್ತು. ಹಾಗಾಗಿ ಅವ್ರು ಅದನ್ನು ಬರ್ಸ್ಕೊಂಡ್ರು. ನಮ್ಮವ್ರು ಯಾವತ್ತಿಗೂ ಅವ್ರು ಈ ಕಡೆ, ಯಾಕೆಂದರೆ ನೀವೊಂದು ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಹೇಳ್ತೀನಿ ನೋಡಿ. ಇವತ್ತು 10ನೇ ಶತಮಾನಕ್ಕೂ ಮುಂಚೆ ಕರ್ನಾಟಕ ಸೇರಿದಂತೆ ಇಡೀ ದಕ್ಷಿಣ ಭಾರತದಲ್ಲಿ ಒಂದೇ ಒಂದು ರಾಮನ, ಕೃಷ್ಣನ, ಆಂಜನೇಯನ ದೇವಸ್ಥಾನ ಇದ್ದ ದಾಖಲೆ ನಮಗೆ ಸಿಗೋದಿಲ್ಲ. ಎಲ್ಲಿದೆ? ಯಾವುದೇ ಕೃಷ್ಣನ ದೇವಸ್ಥಾನ ತಗೊಳ್ಳಿ, ರಾಮನ ದೇವಸ್ಥಾನ ತಗೊಳ್ಳಿ, ಆಂಜನೇಯನ ದೇವಸ್ಥಾನ ತಗೊಳ್ಳಿ, ಇದು ವಿಜಯನಗರದ ಕಾಲದ್ದು, ಹೊಯ್ಸಳರ ಕಾಲದ್ದು ಅಂತಾರೆ ಹೊರತು ಇಮ್ಮಡಿ ಪುಲಿಕೇಶಿ ಕಾಲದ್ದು ಆಂಜನೇಯನ ದೇವಸ್ಥಾನ ಎಲ್ಲರೂ ನೋಡಿದ್ದೀರಾ? 13ನೇ ಶತಮಾನದ ಹಿಂದಕ್ಕೆ, 1ನೇ ಶತಮಾನದಿಂದ 13ನೇ ಶತಮಾನದವರೆಗೆ ನಮ್ಮ ಕರ್ನಾಟಕದ ಯಾವ ಮಹಾರಾಜ, ಕರ್ನಾಟಕ, ತಮಿಳುನಾಡು, ಆಂಧ್ರದವರು
ಯಾವ ಮಹಾರಾಜ ರಾಮ ಅಥವಾ ಕೃಷ್ಣನ ಹೆಸರನ್ನು ಇಟ್ಕೊಂಡಿದ್ರು? ಮಯೂರವರ್ಮ ಬಂದ, ಇಮ್ಮಡಿ ಪುಲಿಕೇಶಿ ಬಂದ, ವಿಕ್ರಮಾದಿತ್ಯ ಬಂದ, ರಾಷ್ಟ್ರಕೂಟ ಬಂದ, ನೃಪತುಂಗ ಬಂದ, ಬಿಟ್ಟಿದೇವ ಬಂದ, ವಿಷ್ಣುವರ್ಧನ ಬಂದ, ಬಸವಣ್ಣ ಬಂದರು. ಮೊದಲ ರಾಮ ಅಂತ ಹೆಸರು ಕೇಳಿದ್ದು ನಮಗೆ 13ನೇ ಶತಮಾನದಲ್ಲಿ ಕುಮಾರ ರಾಮ. ಅವನಿಗೆ ಹಿಂದೆ ಆಮೇಲೆ ಬಂದರು, ಕೃಷ್ಣದೇವರಾಯರು ಬಂದರು, ರಾಮರಾಯರು ಬಂದರು, ತಿರುಮಲರಾಯರು ಬಂದರು, ಮೈಸೂರು ಅರಸರು ಅಷ್ಟೂ ಜನ ಕೃಷ್ಣ ರಾಮ ಅಂತಲೇ ಇಟ್ಕೊಂಡ್ರು. ಆದರೆ ಹಿಂದಕ್ಕೋಗಿ ಸರ್ ಇದು ಏನು ತೋರಿಸುತ್ತೆ ಸರ್? ಏನು ತೋರಿಸುತ್ತೆ ಅಂತಂದರೆ, ವೈಷ್ಣವ ಸಂಪ್ರದಾಯ ಬರೋವರೆಗೂ ದಕ್ಷಿಣ ಭಾರತಕ್ಕೆ ರಾಮರ, ಕೃಷ್ಣರ, ಆಂಜನೇಯರ ಪ್ರವೇಶ ಇರಲಿಲ್ಲ. ಇಲ್ಲೆಲ್ಲ ಇದ್ದಿದ್ದು ಈಶ್ವರನೊಬ್ಬನೇ. ನಮಗೆಲ್ಲ ದೇವರು ಅಂದರೆ ಈಶ್ವರ. ಅದಕ್ಕೂ ಹಿಂದೆ ನಾನು ಈ ದೇವ್ರ ಬಗ್ಗೆ ಸ್ಪಿರಿಚುವಲಾಗಿ ಹೋಗೋ ಅಷ್ಟು ಶಕ್ತಿ ನನಗಿಲ್ಲ. ನಮಗಿದ್ದಿದ್ದು ನಮ್ಮ ಲೋಕಲ್ ದೇವರುಗಳು ಮಹದೇಶ್ವರ, ನಂಜುಂಡೇಶ್ವರ, ಮಾರಮ್ಮ, ಮುಳ್ಕಟ್ಟಮ್ಮ, ಆದಿಶಕ್ತಿಯಮ್ಮ, ಗ್ರಾಮ ದೇವತೆಗಳು ನಮಗೆ ಪ್ರಮುಖ. ಇವತ್ತು ನೀವು ಅಬ್ಸರ್ವ್ ಮಾಡಿ, ಕರ್ನಾಟಕದ ಯಾವುದೇ ಹಳ್ಳಿ, ಯಾವುದೇ ಊರಿಗೆ ಹೋಗಿ ನೀವು ಬೇಕಾದ್ರೆ ಎಲ್ಲಿಗೆ ಬೇಕಾದ್ರೆ ಅವ್ರು ಹೋಗದೆ ಬಿಟ್ಬಿಡ್ತಾರೆ. ಮನೆ ದೇವ್ರ ಹಬ್ಬ, ಗ್ರಾಮ ದೇವ್ರ ಹಬ್ಬ ಅಂದರೆ ಅವನು ಲಂಡನ್ನಲ್ಲಿರಲಿ ಬಂದು ಅವನು ಗ್ರಾಮ ದೇವ್ರ ಪೂಜೆ ಮಾಡೇ ಮಾಡ್ತಾನೆ. ಅವನು ಮಾಡಲೇಬೇಕು. ಅವನು ಇವತ್ತಿಗೂ ನಮ್ಮಲ್ಲಿ ಆ ಭಕ್ತಿನ ಉಳಿಸ್ಕೊಂಡಿದ್ದೀವಿ. ಯಾಕೆ ಹೇಳಿ? ಅದು ನಮ್ಮ ಮೂಲ ದೇವರು. ಮಾರಮ್ಮ ನಮ್ಮ ಮೂರು ದೇವರು ಅಂತಂದರೆ, ನಾವು ಈ ಪ್ರಪಂಚದ ಭೂಗೋಳದಲ್ಲಿ ಅಂಟಾರ್ಟಿಕಾದಲ್ಲಿ ಕೂತಿರಲಿ ಅವತ್ತಿಗೆ ನಾವು ಅಲ್ಲಿಂದನೇ ಕೈ ಮುಗಿತೀವಿ ಮಾರಮ್ಮನಿಗೆ ಹೊರತು ಅದನ್ನು ನಾವು ತಪ್ಪಿಸಲ್ಲ. ಅದು ನಮ್ಮ ಮೂಲ ದೇವರಾಗಿತ್ತು. ಈಗಿನ ಬಂದ ದೇವರುಗಳೆಲ್ಲ ಆಮೇಲೆ ಬಂದಂಥವು. ವೈಷ್ಣವ ಸಂಪ್ರದಾಯ ಇಲ್ಲಿ ಬಂದಂಥ ಕಾಲಕ್ಕೆ ಬಂದಂಥವು. ಹೀಗಾಗಿ ಆ ಕಡೆಯಿಂದ ಬಂದಾಗ ಇವನ್ನೆಲ್ಲ ನಾವು ಹೊತ್ಕೊಂಬಂದು, ನೀರು ಆ ಕಡೆಯಿಂದ ಹರ್ಕೊಂಬಂದಾಗ ಇದನ್ನೆಲ್ಲ ಹೊತ್ಕೊಂಬಂತು. ಇದು ನಾನು ಕಡಾಖಂಡಿತವಾಗಿ ನಾನು ಹೇಳ್ತಾ ಇಲ್ಲ. ನನ್ನ ಕಣ್ಗಂತೂ 9ನೇ ಶತಮಾನದ ಹಿಂದಕ್ಕೆ ಎಲ್ಲೂ ನನಗೆ ಇದು ಅತ್ಯಂತ ಪುರಾತನವಾದ 2000 ವರ್ಷದ ಹಿಂದಿನ ಕೃಷ್ಣ ದೇವಸ್ಥಾನ ಅಂತ ನಮ್ಮ ಭಾಗದಲ್ಲಂತೂ ಇಲ್ಲ. ರಾಮಾನುಜಾಚಾರ್ಯರ ಎಂಟ್ರಿಯಿಂದ ಇದೆಲ್ಲ ಬಂತು ಅಂತ ನನ್ನ ಒಂದು ಚಿಕ್ಕವನಾದ ನನ್ನ ಅನಿಸಿಕೆಯನ್ನು ನಾನು ಹೇಳಬಲ್ಲೆ. ಇದಕ್ಕೆಂದರೆ ಬಿಟ್ಟಿದೇವನಾಗಿದ್ದವನು ವಿಷ್ಣುವರ್ಧನ ಆಗಿದ್ದು ಇವ್ರ ಕಾಲದಲ್ಲಿ, ಜೈನ ಸಂಪ್ರದಾಯವನ್ನ ಆಗಿದ್ದಂಥ ವಿಷ್ಣುವರ್ಧನ ಆಗಿದ್ದು ಇವ್ರ ಕಾಲದಲ್ಲಿ. ಶಿವಾಜಿ ಬಗ್ಗೆ ನಾವು ಸುಮಾರು ಕೇಳಿದ್ವಿ ಸರ್. ಕರ್ನಾಟಕದ ಮೇಲೆ ದಂಡಯಾತ್ರೆ ಮಾಡಿದ್ರಾ? ಕರ್ನಾಟಕದ ಮೇಲೆ ದಂಡಯಾತ್ರೆ ಮಾಡಿದ್ರೆ ಕರ್ನಾಟಕ ದೋಚಕ್ಕೆ ಪ್ರಯತ್ನ ಪಟ್ಟಿದ್ರ ಅಥವಾ ಕಾಳಿ ನದಿಗೆ ದಾಟ್ಕೊಂಡು ಬರಕ್ಕೆ? ಇಲ್ಲ ದೋಚ ಪ್ರಶ್ನೆ ಇಲ್ಲ. ಶಿವಾಜಿ ಮಹಾರಾಜರು ಅವ್ರ ತಂದೆ ಇಲ್ಲೇ ಇದ್ದಾರಲ್ಲ ಬೆಂಗಳೂರಲ್ಲಿ, ಶಹಾಜಿ ಮಹಾರಾಜರು ಇಲ್ಲೇ ಇದ್ದರು. ಅವರು ಬಹುಮನಿ ಸುಲ್ತಾನ್ರ ಹತ್ರ ಸೇನಾಧಿಪತಿ ಆಗಿದ್ದರು. ಶಹಾಜಿ ಇವ್ರ ತಂದೆ ಬಹುಮನಿ ಸುಲ್ತಾನ್ ಹತ್ರ ಸೇನಾಧಿಪತಿ ಆಗಿದ್ದರು. ಎಲ್ರಿಗೂ ಬೆಂಗಳೂರು ಮೇಲೆ ಕಣ್ಣಿತ್ತು, ಈಗಲೆಲ್ಲ ಆಗ್ಲಿಂದನೂ ಕಣ್ಣಿತ್ತು. ಸೊ ಅವ್ರು ಬಂದು ವಶಪಡಿಸ್ಕೊಂಡ್ರು. ಆಮೇಲೆ ಔರಂಗಜೇಬ್ಗೆ ಒಂದು ಇದ್ರ ಮೇಲೆ ಕಣ್ಣಿತ್ತು. ಅವನು ಯುದ್ಧ ಮಾಡಿ ಶಹಾಜಿನ ಓಡಿಸ್ಬಿಟ್ಟು ತಾನು ಬಂದು ಕೂತ್ಕೊಂಡ. ಅವ್ರು ಹುಟ್ಟಿದ್ದು ಇಲ್ಲೇ, ಮದುವೆ ಆಗಿದ್ದು ಇಲ್ಲೇ ಶಿವಾಜಿ ಮಹಾರಾಜರು. ಅವನು ಕಾಸಿಮ್ ಖಾನ್ ಬಂದು ಕೂರಿಸ್ಬಿಟ್ಟು ಹೋದ ಔರಂಗಜೇಬ್ ಇಲ್ಲಿಗೆ. ಶಹಾಜಿನ ಎಲ್ಲ ಬಹುಮನಿ ಸುಲ್ತಾನವರೆಲ್ಲ ಓಡಿಸ, ಬಿಕಾಸ್ ಮೊಘಲ್ಸ್ ಆರ್ ಸ್ಟ್ರಾಂಗರ್. ಈ ಶಹಾಜಿ ಇಲ್ಲಿಂದ ಹೋದಾಗ ಔರಂಗಜೇಬನ ಕಿಲ್ಲೆದಾರ ಆಗಿದ್ದಂಥ ಕಾಸಿಮ್ ಖಾನ್ ಇಲ್ಲಿ ಕೂತ್ಕೊಂಡ. ಆಗ ಮೈಸೂರಿನವರು ಶ್ರೀರಂಗಪಟ್ಟಣದಲ್ಲಿ ಕೂತಿದ್ದಂಥ ಚಿಕ್ಕದೇವರಾಜ ಒಡೆಯರು ಕಾಸಿಮ್ ಖಾನ್ ಮೇಲೆ ಗೆದ್ದರು. ಆದರೆ ಅವ್ರು ಔರಂಗಜೇಬ್ ಫ್ರೆಂಡ್ ಆಗಿದ್ದರು, ಅವ್ರವ್ರ ಸ್ನೇಹಿತರು. ನನಗೆ ಬಿಟ್ಕೊಡಿ ಅಂತ ಕೇಳಿದ್ರು. ಅವ್ನು ದುಡ್ಡು ಕೊಡಿಯಿಂದ ಎಷ್ಟು ಅಷ್ಟೊಂದು ಮಾತಾಡಿ 3 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ರು. ಚಿಕ್ಕದೇವರಾಜ ಒಡೆಯರು ಡೆಲ್ಲಿಗೆ 3 ಲಕ್ಷ ರೂಪಾಯಿ ತಲುಪಿಸ್ಬಿಟ್ರು. ಬೆಂಗಳೂರು ನಮ್ಮದಾಯಿತು. 1680 ಅಫಿಷಿಯಲ್ ಆಗಿ ಬೆಂಗಳೂರು ನಮ್ಮದು ಆಯಿತು.